ಹಲೋ ನನ್ನ ಮುದ್ದು ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ಅಂತೂ ಇಂತೂ ಫೈನಲ್ ಆಗಿ ನೀವು ಕೇಳ್ತಾ ಇದ್ದಿದ್ದಂಥ ನಮ್ಮ ತಮ್ಮನ ಮದುವೆ ವ್ಲಾಗನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದೇವರ ಕಾರ್ಯ ಮತ್ತು ಅರಿಶಿನ ಶಾಸ್ತ್ರದ ವ್ಲಾಗ್ನ ನೀವೆಲ್ಲರೂ ನೋಡಿದ್ದೀರಾ. ಇದು ಅದರ ನೆಕ್ಸ್ಟ್ ಪಾರ್ಟ್. ಫ್ರೈಡೇ ಅಂದರೆ ಶುಕ್ರವಾರ ನಮ್ಮ ಮನೆಯಲ್ಲಿ ದೇವ್ರ ಕಾರ್ಯ ಮಾಡಿದ ನಂತರ ನೆಕ್ಸ್ಟ್ ಸಾಟರ್ಡೇ ಈವ್ನಿಂಗು ನಾವು ಚೌಟ್ರಿಗೆ ಹೋಗಿದ್ದು. ಸೊ ಸಾಟರ್ಡೇ ಬೆಳಿಗ್ಗೆಯಿಂದ ಸಾಯಂಕಾಲ ನಾವು ಚೌಟ್ರಿಗೆ ಹೋಗೋವರೆಗೂ ಎಷ್ಟೆಲ್ಲ ಸಾಮಾನನ್ನು ಜೋಡಿಸ್ಕೋಬೇಕಾಗಿರುತ್ತಲ್ವ. ಸೊ ಹಾಗಾಗಿ ಬೆಳಿಗ್ಗೆ ಯಾವುದೇ ವ್ಲಾಗ್ನ ನಾನು ಮಾಡಿಲ್ಲ. ಸೊ ಸಾಯಂಕಾಲ ನಾವು ಮನೇನ ಬಿಟ್ಟಾಗ ಟೈಮ್ 5 ಗಂಟೆ ಆಗಿತ್ತು. ಸೊ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಂಡು ಆಮೇಲೆ ಚೌಟ್ರಿಗೆ ಹೋಗಿದ್ದು. ಸೊ ಚೌಟ್ರಿಗೆ ರೀಚ್ ಆದಾಗ ಆಲ್ಮೋಸ್ಟ್ ಸಾಯಂಕಾಲ 7 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ನಾವು ಹೋಗಿ ಒಂದು 10 ನಿಮಿಷಕ್ಕೇ ಹುಡುಗಿ ಕಡೆಯವರು ಕೂಡ ಬಂದರು. ಇಲ್ಲಿ ನಡೀತಾ ಇರೋದು ಎದುರುಗೊಳ್ಳೋ ಕಾರ್ಯಕ್ರಮ. ಅಂದರೆ ಬಂದಿರೋ ಹುಡುಗಿನ ಅವರ ಮನೆಯವ್ರು ಎಲ್ಲರೂ ಪ್ರೀತಿಯಿಂದ ಮದುವೆಗೆ ಬರ್ಮಾಡ್ಕೊಳ್ತಾ ಇರೋದು. ಸೊ ಇದಾದಮೇಲೆ ಗಂಡು ಹೆಣ್ಣು ಇಬ್ಬರನ್ನು ಕೂರಿಸಿ ದೇವಸ್ಥಾನದಲ್ಲೇ ಪೂಜೆನ ಮುಗಿಸಿ ಆಮೇಲೆ ನಾವು ಚೌಟ್ರಿಗೆ ಎಂಟ್ರಿ ಆಗಿದ್ದು. ಸೊ ಚೌಟ್ರಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಪಟಾಕಿಗಳ ಸುರಿಮಳೆ ಇತ್ತು. ಚೌಟ್ರಿ ಎಂಟ್ರೆನ್ಸ್ನಲ್ಲಿ ಹಾಕಿರೋಂಥ ಲೈಟಿಂಗ್ಸ್ ಎಲ್ಲ ತುಂಬಾ ಅದ್ಧೂರಿಯಾಗಿ ಕಾಣಿಸ್ತಾ ಇತ್ತು. ಅದರ ಫುಲ್ ಲುಕ್ಕನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ಮೊದಲು ವಿಘ್ನ ನಿವಾರಕ ಗಣೇಶನಿಗೆ ಪೂಜೆ ಮಾಡಿ ಚೌಟ್ರಿ ಒಳಗಡೆ ಹೋಗೋಣ ಬನ್ನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಚೌಟ್ರಿ, ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮದುವೆ ಹುಡುಗ ಮತ್ತು ಹುಡುಗಿಗೆ ಇದೇನೇ ಕಾಂಪಿಟೇಷನ್ ಕೊಡೋ ಥರ ಇದೆ. ಸೊ ಇನ್ನು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಇಳಿಯೋ ಹೊಡಿಯೋ ಕಾರ್ಯಕ್ರಮ, ಅಂದರೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀವಿ. ರಿಂಗ್ ಎಕ್ಸ್ಚೇಂಜ್ ಮಾಡೋದಕ್ಕಿಂತ ಮುಂಚೆ ಎಂಗೇಜ್ಮೆಂಟ್ಗೆ ತಂದಿರೋ ಬಟ್ಟೆಗಳನ್ನು ಹುಡುಗ ಮತ್ತು ಹುಡುಗಿಗೆ ಕೊಟ್ಟು ಅವ್ರ ಕೈಯಲ್ಲಿ ದೇವರಿಗೆ ಪೂಜೆ ಮಾಡಿಸಿ ನಂತರ ಬೀಗರುಗಳು ಬಾಯಲ್ಲಿ ಕಡಲೆ ಸಕ್ಕರೆ ಹಾಕ್ಕೊಳ್ತಾರೆ. ಹಾಗೇನೆ ಬಂದಿರೋಂಥ ಅಷ್ಟೂ ಜನರ ಬಾಯನ್ನು ಸಿಹಿ ಮಾಡೋದಕ್ಕೆ ಕಡಲೆ ಸಕ್ಕರೆನ ಹಂಚ್ತಾರೆ. ಹಾಗೆ ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ಹಸಿರು ಮುಂದೆ ಇರಬೇಕು ಅಂತ ಹೇಳಿ ಯೂಶಲಾಗಿ ಎಂಗೇಜ್ಮೆಂಟಲ್ಲಿ ಹಸಿರು ಬಣ್ಣದ ಸೀರೆನ ಹುಡುಗಿಗೆ ಕೊಡ್ತಾರೆ. ನಾವು ಕೂಡ ಅದೇ ಬಣ್ಣದ ಸೀರೆನ ಕೊಟ್ಟಿದ್ದು. ಆದರೆ ಇತ್ತೀಚೆಗೆ ತುಂಬ ಜನಕ್ಕೆ ತಮ್ಮ ರಿಸೆಪ್ಷನಲ್ಲಿ ತಾವು ಲೆಹಂಗಾನ ಹಾಕೋಬೇಕು ಅನ್ನೋ ಆಸೆ ತುಂಬ ಜನಕ್ಕಿರುತ್ತೆ. ಸೊ ಇವಳಿಗೂ ಕೂಡ ಅದೇ ಆಸೆ ಇತ್ತು. ಹಾಗಾಗಿ ಎಂಗೇಜ್ಮೆಂಟ್ ಆಗುವಾಗ ಒಂದು ಅರ್ಧ ಗಂಟೆ ಈ ಸೀರೆನ ಉಟ್ಕೊಂಡಿದ್ಲು. ಅದಾದ ನಂತರ ಲೆಹಂಗಾನ ಉಟ್ಕೊಂಡ್ಲು. ಯೂಶಲಾಗಿ ವೆಡ್ಡಿಂಗ್ ಲೆಹಂಗಾಸ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಎಷ್ಟೋ ಜನ ಆ ಆಸೆನೇ ಬಿಟ್ಬಿಡ್ತಾರೆ. ಬಟ್ ಹುಡುಕಿದ್ರೆ ಕಡಿಮೆ ಬೆಲೆನಲ್ಲಿ ತುಂಬ ಒಳ್ಳೆ ಆಪ್ಷನ್ಸ್ ನಮಗೆ ಖಂಡಿತ ಸಿಗುತ್ತೆ. ಎತ್ಕೊಬೇಡ, ಅವ್ನು ಓಡಾಡ್ಬೇಕಂತ ಎತ್ಕೊಂಬೇಡ. ಎಲ್ಲಿಗೆ? ಇಲ್ಲ 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 ಕೈ ಬಿಡು ಕೈ ಬಿಡು. ಮದುವೆ ಕೆಲಸ ಓಡಾಟ ಆ ಗಡಿಬಿಡಿನಲ್ಲಿ ನನ್ನ ವಾಯ್ಸನ್ನೇ ಹೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಈಗ ಅಶ್ವಿನ್ ಜೊತೆ ಮಾತಾಡಿದ್ದು ನಾನೇನೆ. ಎಷ್ಟು ದೊಡ್ಡದಾಗಿದೆ ಅಲ್ವಾ ನನ್ನ ವಾಯ್ಸು. ಸೊ ನನಗೇನೆ ನನ್ನ ವಾಯ್ಸ್ ಕೇಳೋದಕ್ಕೆ ಹೆದರಿಕೆ ಆಗ್ತಾ ಇತ್ತು, ಅಷ್ಟು ಒಡೆದೋಗಿತ್ತು. ಇನ್ನು ಈಗ ಮದುವೆ ಹುಡುಗ ಮತ್ತು ಹುಡುಗಿನ ವೆಲ್ಕಮ್ ಮಾಡೋದಕ್ಕೆ ಒಂದು ಡ್ಯಾನ್ಸ್ ಟೀಮ್ ಬಂದಿತ್ತು. ಅವರಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಹುಡುಗ ಹುಡುಗಿನ ವೆಲ್ಕಮ್ ಮಾಡಿದ್ರು.
ಎಕ್ಸಾಕ್ಟ್ ಸಾಂಗನ್ನು ಹಾಕ್ಬೋದಿತ್ತು, ಬಟ್ ಕಾಪಿರೈಟ್ ಇಶ್ಯೂ ಬರುತ್ತೆ. ಹಾಗಾಗಿ ಅಲ್ಲಿದ್ದಂಥ ರಿಯಲ್ ಸೌಂಡನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಇಲ್ಲೊಂದು ಚಿಕ್ಕ ಸೆಲೆಬ್ರೇಷನ್ ಇತ್ತು. ಅಕ್ಕನ ದೊಡ್ಡ ಮಗಂದು ಬರ್ತ್ಡೇ ಜೊತೆಗೆ ಮದುವೆ ಹುಡುಗಿ ಅಪ್ಪ ಅಮ್ಮ ಮತ್ತು ಚಿಕ್ಕಪ್ಪ ಚಿಕ್ಕಮ್ಮಂದು ಆ್ಯನಿವರ್ಸರಿ ಕೂಡ ಇತ್ತು. ಸೊ ಕುಟುಂಬದವ್ರು ಎಲ್ಲರೂ ಸೇರಿದ್ವಲ್ವ, ಹಾಗಾಗಿ ಅಲ್ಲೇನೆ ಒಂದು ಚಿಕ್ಕ ಸೆಲೆಬ್ರೇಷನನ್ನು ಮಾಡಿದ್ವಿ. ಹಾಗೆ ತಂದೆ ತಾಯಿದು ಮಕ್ಕಳದು ಒಂದೇ ದಿನ ಬರ್ತ್ಡೇ ಅಥವಾ ಈ ರೀತಿ ಆ್ಯನಿವರ್ಸರಿ ಬಂದಾಗ ಆ ದಿನ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ಲೇ ಅಂತ ಅನಿಸುತ್ತಲ್ವಾ. ಸೊ ನೀವು ನನ್ನ ಲಾಸ್ಟ್ ವೆಡ್ಡಿಂಗ್ ಶಾಪಿಂಗ್ ಬ್ಲಾಗನ್ನು ನೋಡಿದ್ರೆ ಗೊತ್ತಾಗುತ್ತೆ ಕಡಿಮೆ ಬೆಲೆಯ ವೆಡ್ಡಿಂಗ್ ಲೆಹೆಂಗಾಗೋಸ್ಕರ ನಾವು ಎಷ್ಟು ಹುಡುಕಾಡಿದ್ವಿ ಅಂತ ಹೇಳಿ. ಈ ಲೆಹೆಂಗಾದ ಕಾಸ್ಟ್ ಬಂದ್ಬಿಟ್ಟು 4,000 ರೂಪಾಯಿ. ಸೊ ಇದನ್ನು ನಾವು ದಾವಣಗೆರೆಯಲ್ಲಿ ಆಶುಜಿ ಅನ್ನೋ ಶಾಪ್ನಲ್ಲಿ ತೊಗೊಂಡಿದ್ದು. ಚನ್ನಬಸಪ್ಪ ಅಂಗಡಿಗಿಂತ ಸ್ವಲ್ಪ ಮುಂದೆ ಬಂದರೆ ಈ ಶಾಪ್ ಸಿಗುತ್ತೆ. ಆ್ಯಕ್ಚುಲಿ ಈ ಬೆಲೆನಲ್ಲೇ ನಮಗೆ ಚನ್ನಬಸಪ್ಪ ಅಂಗಡಿನಲ್ಲೂ ಕೂಡ ಬಟ್ಟೆಗಳು ಸಿಕ್ಕಿತ್ತು. ಆದರೆ ನಮ್ಮ ಥೀಮ್ ಇದ್ದಿದ್ದು ಪರ್ಪಲ್ ಕಲರಲ್ಲಿ ಆಗಿದ್ದರಿಂದ ನಾವು ಬೇರೆ ಶಾಪ್ನಲ್ಲಿ ಈ ಲೆಹಂಗಾನ ಪರ್ಚೇಸ್ ಮಾಡಬೇಕಾಯಿತು. ಸೊ ಹೇಗನ್ನಿಸ್ತಾ ಇದೆ ಇವರಿಬ್ಬರ ಡ್ರೆಸ್ ಕಾಂಬಿನೇಷನ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನನ್ನ ತಮ್ಮನ ಮದುವೆ ವ್ಲಾಗ್ಸನ್ನು ಸೀರೀಸ್ ಆಗಿ ಹಾಕ್ತಾ ಇರೋದ್ರಿಂದ ಇವತ್ತಿನ ಈ ವಿಡಿಯೋನಲ್ಲಿ ಮದುವೆ ಮನೆಯಿಂದ ಚೌಟ್ರಿಗೆ ಹೊರಟಾಗ ಏನೇನೆಲ್ಲ ಆಯಿತು, ಹಾಗೆಯೇ ರಿಸೆಪ್ಷನ್ ಹೇಗೆ ನಡೀತು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗು ಮುಹೂರ್ತದ್ದಾಗಿರುತ್ತೆ, ಮಿಸ್ ಮಾಡದೆ ಆ ವ್ಲಾಗ್ನು ಕೂಡ ನೋಡಿ. ಹಾಗೆಯೇ ಇನ್ನು ಲಾಸ್ಟ್ 3 ವೀಡಿಯೋಸ್ನ ನೀವು ನೋಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವುಗಳ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಒಟ್ಟಿನಲ್ಲಿ ಪ್ರತಿ ವ್ಲಾಗ್ನಲ್ಲೂ ಏನಾದರೂ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ ಎಲ್ಲ ವೀಡಿಯೋಸ್ಗಳು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇನ್ನು ರಿಸೆಪ್ಷನ್ ಎಲ್ಲ ಮುಗಿದ ಮೇಲೆ ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ನಾವು ಅರಿಶಿನ ಹಚ್ಚಿ ಕುಂಭ ಪೂಜೆ ಮಾಡಿ ಅದಾದಮೇಲೆ ಸುರುಗಿ ನೀರಿಗೆ ಕರ್ಕೊಂಡು ಹೋಗಬೇಕು. ಮುಹೂರ್ತ ಇರೋದು 9 ಗಂಟೆಗೆ. ಸೊ ಅಷ್ಟರಲ್ಲಿ ಇದೆಲ್ಲ ಕಾರ್ಯಕ್ರಮ ನಡಿಬೇಕು. ಹಾಗಾಗಿ ಬೆಳಗಿನ ಜಾವ 4 ಗಂಟೆಯಿಂದನೇ ಶುರು ಮಾಡ್ಕೊಂಡಿದ್ದೀವಿ. ಇದರ ಕಂಟಿನ್ಯೂಯೇಷನ್ ಪಾರ್ಟ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಈಗ ಶೇರ್ ಮಾಡ್ತಾ ಇರೋವಂಥ ಈ ಫೋಟೋಸ್ಗಳು ರಿಸೆಪ್ಷನ್ ಎಲ್ಲ ಆದಮೇಲೆ ನೈಟ್ ತೆಗ್ದಿರೋವಂಥದ್ದು. ಇದರಲ್ಲಿ ಯಾವ ಫೋಟೋ ಚೆನ್ನಾಗಿದೆ, ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಮದುವೆ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.